ಅಕ್ಟೋಬರ್ 30, 2006 ರಾತ್ರಿ 8:30 ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು. ಏನ್ ಇಲ್ಲೇ ಇಳಿಸ್ಕೊಂತ ಇದ್ದೀರಾ? ಸುತ್ತಮುತ್ತ ಒಂದು ಮನೆಗಳು ಕಾಣಿಸ್ತಾ ಇಲ್ಲ. ಆಳುಗಳಿಗೆ ಹೇಳಿದೀವಿ, ಬರ್ತಾರೆ, ನೀನು ಹೊರಡು. ನಿಜ, ಸಾವು ಹುಟ್ಟಿನಷ್ಟೇ ಸಹಜ. ಆ ಸಾವು ಆಯಸ್ಸು ಮುಗಿದು ತಾನಾಗೆ ಬಂದ್ರೆ ಅದು ಸಹಜ. ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಅದೆಷ್ಟೋ ತರದ ಅಸಹಜ ಸಾವುಗಳು ನಡೀತಾನೆ ಇರುತ್ತೆ. ಆತ್ಮಹತ್ಯೆಯಿಂದ ಹಿಡಿದು ಕೊಲೆ ತನಕ ಸಾಕಷ್ಟು ಅಕಾಲಿಕ ಮರಣಗಳು ನಡೆಯುತ್ತೆ. ಅದೇ ರೀತಿ ಇಲ್ಲೂ ಒಂದು ಹೆಂಗಸಿನ ಆಕಸ್ಮಿಕ ಸಾವು ನಡೆಯುತ್ತೆ. ಹಾಗೆ ನಿಗೂಢವಾಗಿ ಸತ್ತ ಹೆಂಗಸು ಯಾರು, ಸತ್ತಿದ್ದು ಎಲ್ಲಿ, ಹೇಗೆ, ಯಾಕೆ, ಅದಕ್ಕೆ ಕಾರಣ ಯಾರು, ಇಷ್ಟು ನಿಗೂಢ ಪ್ರಶ್ನೆಗಳ ಜೊತೆಗೆ ಶುರುವಾಗ್ತಾ ಇದೆ ಇವತ್ತಿನ ಕ್ರೈಮ್ ಫೈಲ್ನ ಕುತೂಹಲಕಾರಿ ಸಂಚಿಕೆ. ಅದು 2006 ಅಕ್ಟೋಬರ್ 30ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಕುಮಟಾ ಪೊಲೀಸ್ ಠಾಣೆ ವ್ಯಾಪ್ತಿಲಿ ಈ ಘಟನೆ ನಡೆಯುತ್ತೆ. ಇಲ್ಲಿನ ಹಂದಿಗೋಡು ಅನ್ನೋ ಊರಿನ ಹರ್ನೀರು ಅನ್ನೋ ಜಾಗದಲ್ಲಿ ಗೇರು ಬೀಜದ ಫ್ಯಾಕ್ಟರಿ ಹತ್ರ ಅರ್ಧ ಸುಟ್ಟು ಹೋದ ಮಹಿಳೆಯ ಶವ ಬಿದ್ದಿರುತ್ತೆ. ರಾತ್ರಿ ಯಾರೋ ನಿಗೂಢವಾದ ವ್ಯಕ್ತಿಗಳು ಶವನ ಈ ಜಾಗಕ್ಕೆ ತಂದು ಬೆಂಕಿ ಹಚ್ಚೋಗಿರ್ತಾರೆ. ಆದ್ರೆ ಹಾಸಿಗೆಯಲ್ಲಿದ್ದ ಶವ ಪೂರ್ತಿಯಾಗಿ ಸುಟ್ಟು ಹೋಗೋದಿಲ್ಲ. ಬೆಳಗಾಗೋ ಹೊತ್ತಿಗೆ ಬೆಂಕಿ ಆರಿ ಆ ಅಪರಿಚಿತ ಹೆಂಗಸಿನ ಶವ ಅರ್ಧಂಬರ್ಧ ಸುಟ್ಟು ಹೋಗಿರುತ್ತೆ. ಆ ದಿನ ಬೆಳಿಗ್ಗೆ ಸುಮಾರು 8:45 ಅದೇ ಊರಿನ ಮಹೇಶ್ ಅನ್ನೋ ವ್ಯಕ್ತಿ ಕೆಲಸಕ್ಕೆ ಈ ದಾರಿಲಿ ಹೋಗ್ಬೇಕಾದ್ರೆ ಈ ದೃಶ್ಯ ಕಾಣುತ್ತೆ. ಅಯ್ಯೋ, ಎಳೆ ಸುಟ್ಬಿಟ್ಟವೆ, ಎಳೆ ಸುಟ್ಬಿಟ್ಟವೆ, ಎಳೆ ಸುಟ್ಬಿಟ್ಟವೆ.
ರಾತ್ರಿನೇ ಸುಟ್ಟಿರೋ ಹಾಗಿದೆ. ನೋಡಿ ಅಲ್ಲಿ ಕೈ ಕಾಣಿಸ್ತಿದ್ಯಲ್ಲ, ಅದೇ ನೋಡಿ ಸ್ವಲ್ಪ ಬಿಡಿಸಿ ಬಿಡಿಸಿ. ಸರ್ ಅಚ್ಚೆ ಸರ್ ಇದು ಅಚ್ಚೇನು? ಸದಾಶಿವ ಅಂತಿದೆ ಸರ್ ಇದು. ಸದಾಶಿವ? ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ಪೊಲೀಸರಿಗೆ ಎಲ್ಲೋ ಕೊಲೆ ಮಾಡಿ ಶವನ ಈ ಜಾಗಕ್ಕೆ ತಂದು ಹಾಕಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಶವದ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದಾನೇ ಶವನ ಹಾಸಿಗೆ ಸುತ್ಕೊಂಡ್ಬಂದು ಇಲ್ಲಿ ಬೆಂಕಿ ಹಚ್ಚಿ ಹೋಗಿರ್ತಾರೆ. ಅವ್ರು ಅನ್ಕೊಂಡ ಹಾಗೆ ಮುಖ ಮೈಯೆಲ್ಲ ಸುಟ್ಟು ಹೋಗಿದ್ರಿಂದ ಆ ಹೆಂಗಸು ಯಾರು ಅನ್ನೋದನ್ನ ಗುರುತಿಸೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಇದ್ದ ಒಂದೇ ಒಂದು ಸುಳಿವು ಅಂದ್ರೆ ಆಕೆ ಕೈಯಲ್ಲಿದ್ದ ಹಚ್ಚೆ. ಅದರಲ್ಲಿ ಸದಾಶಿವ ಅನ್ನೋ ಹೆಸರು ಬರೆದಿರುತ್ತೆ. ಆದ್ರೆ ಆಕೆಗೂ ಆ ಹೆಸರಿಗೂ ಏನ್ ಸಂಬಂಧ? ಆ ಹೆಸರು ಆಕೆ ತಂದದಿರ್ಬೋದಾ, ಗಂಡಂದಿರ್ಬೋದಾ, ಆಕೆ ಮಗಂದಿರ್ಬೋದಾ, ಅಥವಾ ಪ್ರೇಮಿದಿರ್ಬೋದಾ? ಇದ್ಯಾವುದೂ ಅಲ್ಲದೆ ದೇವ್ರ ಹೆಸರಿರ್ಬೋದಾ? ಪೊಲೀಸರು ಈ ವಿಚಾರದಲ್ಲಿ ಸಾಕಷ್ಟು ಜನರು ವಿಚಾರಣೆ ಮಾಡ್ತಾರೆ. ಕೊನೆಗೂ ಅವ್ರ ಗಮನಕ್ಕೆ ಬಂದಿದ್ದು ಅದೇ ಊರಿನ ಸದಾಶಿವ ಪೂಜಾರಿ ಅನ್ನೋ ವ್ಯಕ್ತಿ. ಸರ್ ಏನು ಸರ್ ವಿಷಯ? ಏನ್ರಿ ನಿಮ್ಮ ಹೆಸರು? ಸದಾಶಿವ ಪೂಜಾರಿ ಅಂತ. ಅಲ್ಲಿ ನಿನ್ನ ಜೊತೆ ಆ ಫೋಟೋನಲ್ಲಿ ಇದ್ದಾರಲ್ಲ, ಅವ್ರು ಯಾರು? ಸರ್ ಆಕೆ ನನ್ನ ಹೆಂಡತಿ ಲಲಿತಾ ಅಂತ ಸರ್. ಯಾಕೆ ಸರ್? ಎಲ್ಲಿ ಅವರೀಗ? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಸರ್. ಯಾವ ದೇವಸ್ಥಾನ? ಹಂದಿಗೂಡಿನ ಮಾರುತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸರ್. ಯಾವಾಗ ಹೋದ್ರು? 2 ದಿವಸ ಆಯಿತು. ಏನ್ರಿ, ಇದೇ ಊರಿನ ದೇವಸ್ಥಾನಕ್ಕೆ ಹೋಗಿ 2 ದಿನ ಆಗಿದೆ. 2 ದಿನ ಆದ್ರೂ ಅವ್ರ ಮನೆಗೆ ಬಂದಿಲ್ಲ, ಸುಮ್ಮನೆ ಇದ್ದೀರಲ್ರಿ? ಸರ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಅವ್ರ ತಂಗಿ ಮನೆಗೆ ಹೊಟ್ಟು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಬರ್ಬೋದೇನೋ ಅಂತ ಕಾಯ್ತಾ ಇದ್ದೀನಿ. ಅವ್ರ ಕೈ ಮೇಲೆ ಏನಾದರೂ ಹಚ್ಚೆ ಹಾಕಿಸ್ಕೊಂಡಿದ್ದೀರಾ? ಹೌದು ಸರ್, ನನ್ನ ಹೆಸರೇ ಸದಾಶಿವ ಅಂತ ಹಾಕ್ಸ್ಕೊಂಡಿದ್ದಾರೆ. ಸರಿ, ನೀವು ನಮ್ಮ ಜೊತೆ ಬನ್ನಿ. ಸರ್ ಏನಕ್ಕೆ ಸರ್? ಎಲ್ಲ ಹೇಳ್ತೀವಿ, ಬನ್ನಿ. ಸರ್ ಏನ್ ಸರ್ ಇದು? ಇಷ್ಟೊಂದು ಭಯಂಕರವಾಗಿದೆ. ಇಲ್ಲ ಸರ್, ನನ್ನ ಹೆಂಡ್ತಿದಲ್ಲ ಸರ್, ಇದು ನನ್ನ ಹೆಂಡ್ತಿದಲ್ಲ. ನೋಡಿ, ಇಲ್ಲಿ ಕೈ ಮೇಲೆ ಸದಾಶಿವ ಅಂತ ಹಚ್ಚೆ ಇದೆ. ಸರಿಯಾಗಿ ನೋಡಿ, ಇದು ನಿಮ್ಮ ಹೆಂಡ್ತಿದ ಅಂತ. ಹೌದು ಸರ್, ನೆಟ್ಟಿದೆ ಸರ್, ಲಲಿತಾ ಸರ್, ಲಲಿತಾ ಸರ್ ಇವಳು ಸರ್, ಲಲಿತಾ ಸರ್ ಇವಳು, ಲಲಿತಾ ಲಲಿತಾ. ಈ ಸದಾಶಿವ ಪೂಜಾರಿ ಹಾಗೂ ಲಲಿತಾ ಪೂಜಾರಿ ಮೂಲತಃ ಕೇರಳದವರು. ಕೆಲಸ ಹುಡುಕೊಂಡು ಉತ್ತರ ಕನ್ನಡಕ್ಕೆ ಬರ್ತಾರೆ. ಸದಾಶಿವ ಪೂಜಾರಿ ಅಬಕಾರಿ ಕಾಂಟ್ರಾಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ರೆ, ಹೆಂಡತಿ ಲಲಿತಾ ಹೊನ್ನಾವರದ ಬಾಲಪ್ರಗತಿ ಶಾಲೆಯಲ್ಲಿ ಆಯಾ ಆಗಿ ಕೆಲಸ ಮಾಡ್ತಾಳೆ. ಏಯ್ ಕೊಡ ಮೊಬೈಲು. ಯಾವಾಗ ನೋಡಿದ್ರು ಗೇಮ್ಸ್ಗಳು ಆಟ ಆಡ್ಕೊಂಡಿರ್ತೀಯ. ಎಲ್ಲ ನಿಮ್ಮಮ್ಮ? ನಂಗೆ ಗೊತ್ತಿಲ್ಲ. ಎಲ್ಲ ಹಾಳಾಗೋದ್ಲಿ ಇವಳು. ಲಲಿತಾ, ಏ ಲಲಿತಾ, ಲಲಿತಾ ಇಲ್ಲೇ ಇದ್ದೀನಿ. ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಎಲ್ಲೇ ಹೋಗಿದೆ? ಮದುವೆ ಟೈಮ್ ಆಗ್ಲಿಲ್ವಾ? ಮದ್ವೆಗೆ ಅಂತ ಹೋಗೋವಾಗ ಹಂಗೆ ಹೋಗಕ್ಕಾಗತ್ತಾ? ಅದಕ್ಕೆ ಪಕ್ಕದ ಮನೆ ಲಕ್ಷ್ಮಿ ಹತ್ರ ಚಿನ್ನದ ಸರ ಕೇಳಕ್ ಹೋಗಿದ್ದೆ. ಇಲ್ಲ ಅನ್ಬಿಟ್ಲು. ನಿನ್ಗಂತೂ ಕೊಡ್ಸೋ ಯೋಗ್ಯತೆ ಇಲ್ಲ. ಅದಕ್ಕೆ ಅವಳ ಹತ್ರ ಮದ್ವೆಗೆ ಹೋಗಿ ಬಂದ್ ಕೊಡ್ತೀನಿ ಅಂತ ಕೇಳ್ದೆ. ಕೊಡಲ್ಲ ಅನ್ಬಿಟ್ಲು. ನೋಡ್ತಾ ಇರಿ, ಒಂದಲ್ಲ ಒಂದಿನ ನಾನು ಮೈ ತುಂಬಾ ಒಡವೆ ಹಾಕೊಂಡು ತೋರಿಸ್ತೀನಿ. ಅವಾಗ ಬರ್ಲಿ ಕೇಳಕ್ಕೆ. ಆಯ್ತಾಯ್ತು, ಆ ಕಾಲ ಬಂದಾಗ ನೋಡ್ಕೊಳ್ಳೋಣ. ಈಗ ಟೈಮ್ ಆಯ್ತು, ಹೊರಡು. ನನ್ ಹಣೆ ಬರ ಸರಿ ಇಲ್ಲ. ಯಾರ್ಗಂದ್ ಏನ್ ಪ್ರಯೋಜನ? ನಡೀರಿ ಹೋಗೋಣ. ಬಾರೋ.
ಸದಾಶಿವ ಪೂಜಾರಿಗೆ 1 ತಿಂಗಳು ಕೆಲಸ ಇದ್ರೆ 3 ತಿಂಗಳು ಮನೇಲಿರ್ತಿದ್ದ. ಹೆಂಡತಿ ಲಲಿತಾ ಹೇಗೋ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ಲು. ಆದ್ರೆ ಲಲಿತಾಗೆ ವಿಪರೀತ ಚಿನ್ನದ ಮೋಹ. ಸಾಮಾನ್ಯವಾಗಿ ಹೆಂಗಸರಿಗೆ ಚಿನ್ನದ ಮೋಹ ಇದ್ದಿದ್ದೆ, ಆದ್ರೆ ಲಲಿತಾಗೆ ಚಿನ್ನ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಆಸೆ. ಯಾವಾಗ್ಲೂ ಮೈ ತುಂಬಾ ಒಡವೆ ಹಾಕೊಂಡು ಓಡಾಡಬೇಕು ಅನ್ನೋ ಬಯಕೆ. ಅಯ್ಯೋ, ಏನ್ ಮದ್ವೆ ಅಂತ ಮಾಡ್ತಾರೋ. ಹುಡುಗಿ ಮಗ ಮೇಲೆ ಬಂಗಾರ ನೋಡಿದ್ರ ಒಂದು ಚೆನ್ನಾಗಿರ್ಲಿಲ್ಲ. ಆ ಸರ ಅಂತೂ ಒಳ್ಳೆ ನೂಲ್ ಸರ ಇತ್ತು, ಹಳೆ ಅಂತೂ ನೋಡಕ್ಕೆ ಆಗ್ಲಿಲ್ಲ. ಅದನ್ನೆಲ್ಲ ನೀನ್ ನೋಡು ಅಂತ ಯಾರು ಹೇಳಿದ್ದು? ಮತ್ತೆ ನೋಡ್ದೆ, ಮದ್ವೆಗೇನು ಬರೀ ನಿಮ್ ತರ ಊಟ ಮಾಡಕ ಬರೋದು? ನೋಡು, ಇನ್ನೊಂದ್ಸಲ ನೀನ್ ನನ್ನ ಜೊತೆ ಎಲ್ಲಿಗೂ ಬರ್ಬೇಡ, ಗೊತ್ತಾಯ್ತಾ? ನಿಮ್ ಹೆಂಡತಿ ಮೈ ಮೇಲೆ ಒಂಚೂರು ಬಡವೆ ಇಲ್ಲಲ್ಲ, ನಿಮ್ಗೆ ಅವಮಾನ. ಅದಕ್ಕೆ ತಾನೇ ಜೊತೆನಲ್ಲಿ ಬರ್ಬೇಡ ಅಂತ ಇರೋದು. ಅದಕ್ಕಲ್ಲ, ನೀನ್ ಮದುವೆ ಮನೆಗೆ ಬಂದ್ಬಿಟ್ಟು ಎಲ್ರು ಒಡವೆನೂ ನೋಡ್ಬಿಟ್ಟು ಎಲ್ಲಿ ತಗೊಂಡ್ರಿ, ಯಾವಾಗ ತಗೊಂಡ್ರಿ ಅಂತ ಕೇಳ್ತಾ ಇರ್ತೀಯಲ್ಲ. ಅಲ್ವೇ, ಮದುವೆ ಮನೆಗೆ ಬಂದಿರೋದು ನೀನ್ ಹಂಗೆ ನೋಡ್ತಾ ಇರ್ತಿಲ್ಲ ಎಲ್ರು ಒಡವೆನ. ನಿನ್ನ ನೋಡಿದವ್ರು ಕಳ್ಳಿ ಅಂತ ತಿಳ್ಕೊಳಲ್ವಾ? ನಿನಗೆ ಯಾವಾಗ ಬುದ್ಧಿ ಬರುತ್ತಾ? ಬಸ್ ಬಂತು, ನಡಿಯೋ. ಲಲಿತಾ, 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 ಏನ್ ಮಾನ ಹೋಗು ಅಂತ ಕೆಲಸ ಮಾಡಿದ್ ನಾನು? ನಿಮ್ ಹತ್ರ ಏನ್ ಒಡವೆ ಕೇಳಿದ್ನಾ? ಸುಮ್ನೆ ಆ ಒಡವೆ ಅಂಗಡಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಅದಕ್ಕೆ ಹಂಗ್ ಬೈದ್ ಬಿಡೋದ ರಸ್ತೆನಲ್ಲಿ? ಇಲ್ಲ, ನೀನು ಹಾದಿ ಬೀದಿನ ಮಾನ ಕಳೀತಾ ಇದ್ರೆ ನೀನ್ ಬೈದೆ ನಾನು ಪೂಜೆ ಮಾಡ್ಲಾ? ಇನ್ನೊಂದ್ಸಲ ನೀನ್ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನ ನೋಡು. ನಾನು ಬರಲ್ಲ, ಹೋಗ್ರಿ. ಬಿಚ್ಚೋಳೆ ಗೌರಮ್ಮನ್ ತರ ನನ್ಗೂ ಏನ್ ಬರಕ್ ಇಷ್ಟ ಇಲ್ಲ. ನೀವ್ ಗಂಡಸರು, ನೀವ್ ಹೆಂಗೋದ್ರು ನಡೆಯತ್ತೆ. ಹೆಂಗಸರು ಕಷ್ಟ ನಿಮ್ಗೇನ್ ಅರ್ಥ ಆಗ್ಬೇಕು? ನೋಡಿದ್ರಲ್ಲ ಅಲ್ಲಿ ಒಬ್ರೊಬ್ರು ಹೆಂಗ್ ಬಂದಿದ್ರು ಒಡವೆ ಹಾಕೊಂಡು. ನಿಂದು ಜಾಸ್ತಿ ಆಯ್ತು ಕಣೆ. ಒಡವೆ ಬಡವೆ ಅಂತ ಯಾಕೆ ಹೆಂಗ್ ಸಾಯ್ತೀಯ? ಮಾನ ಮುಚ್ಕೊಳ್ಳೋದಕ್ಕೆ ಮೈ ತುಂಬಾ ಬಟ್ಟೆ ಇದ್ರೆ ಸಾಕು. ನೀನ್ ಇಲ್ಲಿ ಚಿನ್ನ ಹಾಕೊಂಡಿಲ್ಲ ಅಂತ ಯಾರು ನೀನ್ ಕೇಳಲ್ಲ. ಯಾರ್ ಕೇಳ್ತಾರೋ ಬಿಡ್ತಾರೋ, ನಾನಂತೂ ಮೈ ತುಂಬಾ ಒಡವೆ ಹಾಕೋಬೇಕು. ಅದನ್ನ ನೋಡಿ ಎಲ್ಲಾರು ಹೊಟ್ಟೆ ಉರಿ ಪಡ್ಬೇಕು, ಆಯ್ತಾ? ಕನಸು ಕಾಣ್ತಾ ಇರೋ. ಸರಿಯಾದ ಕೆಲಸ ಇಲ್ಲದೆ 3 ಹೊತ್ತು ಊಟಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಒದ್ದಾಡ್ತಾ ಇದೀನಿ. ನೋಡಿ, ಒಡವೆ ಬೇಕಂತ ಒಡವೆ. ನೋಡ್ತಾ ಇರಿ, ಒಂದಲ್ಲ ಒಂದಿನ ಈ ಲಲಿತಾ ಏನು ಅಂತ ತೋರಿಸ್ತೀರಿ. ಬೇಕತ್ತೆ, ಯಾವಾಗ್ಲೂ 3 ಹೊತ್ತು ಮೊಬೈಲಲ್ಲಿ ಗೇಮ್ಸ್ ಆಡೋದೇ ನಿನ್ ಕೆಲಸ. ಎಕ್ಸಾಮ್ ಹತ್ರ ಬಂತು, ಓದ್ಕೊಳ. ಲಲಿತಾ, ಇಲ್ಲಿದ್ದೀನಿ, ಹೇಳಿ. ಮೊಬೈಲ್ ಕೊಡ್ಬೇಡ ಇವನ್ ಕೈಲಿ. ಅಡಿಗೆ ಆಯ್ತಾ? ಏನೇ ಇದೆಲ್ಲ? ಎಲ್ಲಿಂದ ಬಂತು ಇಷ್ಟೊಂದು ದೊಡ್ಡವೆ? ಏನಾದ್ರೂ ಕಳ್ತನ ಮಾಡ್ಕೊಂಬಂದ? ಕಳ್ತನ ಮಾಡೋ ಹೆಂಗ್ಸಲ್ಲ ನಾನು. ಮತ್ತೆ ಎಲ್ಲಿಂದ ಬಂತು ಇಷ್ಟೊಂದು ದೊಡ್ಡವೆ? ಎಲ್ಲಿಂದ ಬಂತು ಅಂದ್ರೆ ನಾನ್ ದುಡ್ಡು ಕೊಟ್ಟು ತಗೊಂಡೆ. ಏನು ದುಡ್ಡು ಕೊಟ್ಟು ತಗೊಂಡ? ಏನು ಇಲ್ಲ ಅಂದ್ರು 1 ಲಕ್ಷ ರೂಪಾಯಿ ಒಡವೆ ಇದೆ ನಿನ್ ಮೈ ಮೇಲೆ. ಅನ್ಸ್ತಲ್ಲ ನಿಮ್ಗೂ 1 ಲಕ್ಷ ರೂಪಾಯಿ ಒಡವೆ ಹಾಕೊಂಡಿದೀನಿ ಅಂತ? ಅನ್ಸೋದಾಗಿರ್ಲಿ, ಮೊದ್ಲಿಗೆ ಒಡವೆ ಎಲ್ಲಿಂದ ಬಂತು ಹೇಳು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ನಾನು. ನೀವಂತೂ ಕೊಡ್ಸ್ಕೊಡಲ್ಲ, ನಾನಾಗೆ ತಗೊಂಡ್ರೆ ಅದಕ್ಕೂ ನಿಮ್ಗೆ ಅನುಮಾನನಾ? ಅದೆಲ್ಲ ಇರ್ಲಿ, ಮೊದ್ಲು ಎಲ್ಲಿಂದ ಬಂತಂತ ಹೇಳು. ಸಾಕು ಸಾಕು, ಯೋ ರಾಮ, ಹೆದರ್ಕೋಬೇಡಿ. ಇದು ನಿಜವಾದಲ್ಲ, ಡೂಪ್ಲಿಕೇಟ್. 1 ಗ್ರಾಮ್ ಗೋಲ್ಡ್. ಏನು ಡೂಪ್ಲಿಕೇಟಾ? ನಾನೇನೋ ಇದನ್ನೆಲ್ಲ ನೋಡ್ಬಿಟ್ಟು ಒರಿಜಿನಲ್ ಅಂತ ತಿಳ್ಕೊಂಡ್ಬಿಟ್ಟೆ ಕಣೆ. ಅನ್ಕೊಂಡ್ರಲ್ಲ, ನಿಮ್ಗೂ ಗೊತ್ತಾಗ್ಲಿಲ್ಲ ಅಲ್ಲ ಇದು ಡೂಪ್ಲಿಕೇಟ್ ಅಂತ? ಯಾರಿಗೂ ಗೊತ್ತಾಗಲ್ಲ, ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ ಇದು ನಕಲಿ ಒಡವೆ ಅಂತ. ರೀ, ನಿಮ್ ಮೊಬೈಲಿಂದ ನಾನೊಂದು ಫೋಟೋ ತಗೊಳ್ಳಿ. ನನ್ನ ಮೊಬೈಲ್ನಲ್ಲಿ ಕ್ಲಾರಿಟಿ ಇಲ್ಲ, ಪ್ಲೀಸ್. ತೋರ್ಸಿ ನೋಡು. ಏನ್ರಿ ಇದು? ಬರೀ ಮುಖ ತಗೊಳ್ಳಿದಾರ, ಒಡವೆ ಎಲ್ಲ ತಗೊಳ್ಳಿ. ಆಯ್ತು. ಈಗೊಂದು, ಇನ್ನೊಂದು. ನೋಡು, ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಏನೇ ಇದು? ಇದೆಲ್ಲ ಬೇಕಿತ್ತೇನೆ ನಿನ್ಗೆ? ಬೇಕು ಬೇಕು, ನನಗಿದು ಬೇಕು. ಪಕ್ಕದ ಮನೆ ಲಕ್ಷ್ಮಿಗೆ ಹೋಗಿ ತೋರ್ಸ್ಬಿಟ್ ಬರ್ಲಾ? ಹೊಟ್ಟೆ ಉರ್ಸ್ಬಿಟ್ ಬರ್ತೀನಿ.
ಅವತ್ ಒಂದ್ ಸರ ಕೇಳಿದ್ರೆ ಕೊಡ್ಲಿಲ್ಲ ಅವಳು. ಒಂದ್ ನಿಮಿಷ ಇರಿ. ಏಯ್, ಊಟ ಬಡಿಸ್ಬಿಟ್ಟು ಹೋಗಿ. ಬಡ್ಸ್ಕೊಳ್ಳಿ, ಅವನ್ಗೂ ಬಡ್ಸ್ಬಿಡಿ. ಬಂದೆ ನಾನು. ಇದು ಸದಾಶಿವ ಪೂಜಾರಿಯ ಕುಟುಂಬದ ರೀತಿ ನೀತಿ. ಹೀಗಿದ್ದಾಗ ಸದಾಶಿವ ಪೂಜಾರಿ ಒಂದ್ಸಲ ಕೆಲಸ ಕಳ್ಕೊತಾನೆ. ಮನೆ ಪರಿಸ್ಥಿತಿ ತೀರಾ ಹದಗೆಡುತ್ತೆ. ಲಲಿತಾ ಪೂಜಾರಿಗೆ ಚಿನ್ನದ ಮೇಲೆ ಎಷ್ಟು ವ್ಯಾಮೋಹನೋ ದೇವರ ಮೇಲೂ ಅಷ್ಟೇ ಭಕ್ತಿ. ಹಂದಿಗೋಡಿನ ಮಾರುತಿ ಮಂದಿರ ಆಕೆಗೆ ತವರು ಮನೆ ಇದ್ದ ಹಾಗೆ. ಏನೇ ಸಣ್ಣ ಕಷ್ಟ ಬಂದರೂ ಅಲ್ಲಿ ಹೋಗಿ ಪೂಜೆ ಮಾಡಿಸ್ತಾ ಇದ್ಲು. ಈಗ ಗಂಡ ಕೆಲಸ ಕಳ್ಕೊಂಡಿರೋದಕ್ಕೂ ಮಾರುತಿನೇ ಏನಾದರೂ ಮಾಡಬೇಕು ಅಂತ ನಂಬ್ಕೊಂಡು ಹಂದಿಗೋಡಿನ ಮಾರುತಿ ಮಂದಿರಕ್ಕೆ ಹೋಗ್ತಾಳೆ. ಏನೇ ದಿಢೀರಂತ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಮೇಲಿನ ಮೇಲೆ ಕಷ್ಟ ಬರ್ತಾ ಇದೆ, ನಿಮಗ್ ಬೇರೆ ಕೆಲಸ ಹೋಗಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಇಲ್ಲೇ ಹಂದಿಗೋಡಿನ ಮಾರುತಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ಯಾ? ಇಷ್ಟೊಂದು ನೋಡ್ರೆ ಅಲ್ಗೂ ಹಾಕೊಂಡು ಹೋಗ್ಬೇಕಾ? ಏನ್ ಚಿನ್ನದ ರುಚಿ ನಿನ್ಗೆ? ನಿಮ್ಗೇನ್ರಿ, ಒಡವೆ ಇರೋದೇ ಹಾಕೊಳ್ಳೋಕೆ. ಹೊರಗಡೆ ಹೋಗುವಾಗ ಹಾಕೊಳ್ದೆ ಮನೆಯಲ್ಲಿ ಕೂತ್ಕೊಂಡು ಹಾಕೊಂಡಿರ್ಲಾ? ನಿನಗಂತೂ ನಾನು ಬುದ್ಧಿ ಹೇಳಕ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಸರಿ ಸರಿ, ನಾನು ಹಂಗೆ ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನೋ. ನಿನಗ್ ಸ್ಕೂಲ್ ಇದೆ, ಬೇಗ ರೆಡಿ ಆಗು. ನಾನು ಬರ್ತೀನಿ. ಬೇಡ ಕಣೋ, ನಿನಗೆ ಎಕ್ಸಾಮ್ ಇದೆ, ಇಲ್ಲಂದ ಕರ್ಕೊಂಡು ಹೋಗ್ತಾ ಇದೆ. ಬರೋವಾಗ ನಾ ಚಾಕ್ಲೇಟ್ ತಗೊಂಡ್ ಬರ್ತೀನಿ, ಸರಿನಾ? ನಿಜವಾಗ್ಲೂ ತರ್ಬೇಕು? ನಿಜಾಗ್ಲೂ ತರ್ತೀನಿ. ನೀ ಬೇಗ ರೆಡಿ ಆಗು, ಎಕ್ಸಾಮ್ಗೆ ಹೋಗ್ಬೇಕು, ಸರಿನಾ? ಓಕೆ ಜೋಪಾನಾರಿ, ನಾ ಬರ್ತೀನಿ. ಆಯ್ತಾಯ್ತು. ಹುಷಾರು, ಜೋಪಾನ. ಇಷ್ಟೇ ಸ್ವಾಮಿ ನಡೆದಿರೋದು. ಇವತ್ತು ನಾಳೆದು ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಹೀಗಾಗೋಯ್ತಲ್ಲ ಸ್ವಾಮಿ. ನನಗೆ ಚಿಕ್ಕ ಮಗ ಬೇರೆ ಇದ್ದಾನೆ. ಅವನ್ನ ನೋಡ್ಕೊಳ್ಳೋದು ಯಾರು ಸ್ವಾಮಿ ಇನ್ಮೇಲೆ? ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅಂದ್ರೆ ನಿಮ್ಗೆ ಆಗದಿರೋರು ಯಾರಾದರೂ ಇದ್ದಾರಾ? ಅಂಥವ್ರು ಯಾರು ಇಲ್ಲ ಸ್ವಾಮಿ. ಇತ್ತೀಚೆಗೆ ಯಾರ ಜೊತೆ ಏನಾದ್ರು ಜಗಳ ಆಡಿದ್ರಾ? ಇಲ್ಲ ಸ್ವಾಮಿ. ನೋಡ್ರಿ, ಇವ್ರದ್ದೊಂದು ಸ್ಟೇಟ್ಮೆಂಟ್ ಬರೆಸ್ಕೊಡ್ರಿ. ಆಮೇಲೆ ಹಾಗೆ ಬಾಡಿನ ಹ್ಯಾಂಡ್ ಓವರ್ ಮಾಡಿ. ಬರ್ತೀನಿ ಸ್ವಾಮಿ. ಚಂದ್ರಶೇಖರ್, ಹೋಗಿ ಅಶೇಖರನ್ ಕರ್ಕೊಂಬನ್ರಿ. ಸ್ವಾಮಿಗಳೇ, ಏನ್ರಿ ಸಾಹೇಬ್ರು ಕರಿತಾವ್ರು, ಬನ್ನಿ. ಹೌದಾ, ಬಂದೆ. ನಮಸ್ಕಾರ. ನಮಸ್ಕಾರ. ನಿಮ್ಮಿಂದ ಕೆಲವೊಂದು ಮಾಹಿತಿ ಬೇಕಾಗಿತ್ತು. ಏನ್ ಬೇಕಾಗಿತ್ತು ಸರ್? ನಿಮಗೆ ಲಲಿತಾ ಪೂಜಾರಿ ಗೊತ್ತಾ? ಯಾವ ಲಲಿತಾ ಪೂಜಾರಿ? ಸದಾಶಿವ ಪೂಜಾರಿ ಅವರ ಹೆಂಡತಿ. ತಮ್ಮ ಗಂಡನ ಶ್ರೇಯಸ್ಸಿಗೋಸ್ಕರ ಮೊನ್ನೆ 29ನೇ ತಾರೀಕು ವಿಶೇಷ ಪೂಜೆ ಸಲ್ಲಿಸೋಕೆ ದೇವಸ್ಥಾನಕ್ಕೆ ಬಂದಿರಬೇಕಲ್ಲ? ಓ, ಆ ಲಲಿತಾ. ಹೌದೌದು, 29ನೇ ತಾರೀಕು ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು ಸರ್. ಅಕ್ಟೋಬರ್ 29, 2006. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಏನಮ್ಮ ಲಲಿತಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನನ್ ಗಂಡ ಇವಾಗ ತಾನೇ ಕೆಲಸ ಕಳ್ಕೊಂಡಿದ್ದಾರೆ, ಅದೇ ಚಿಂತೆ ಆಗೋಗಿದೆ. ಅವ್ರ ಶ್ರೇಯಸ್ಸಿಗೋಸ್ಕರ ಒಂದು ಪೂಜೆ ಮಾಡಿಸ್ಬೇಕಾಗಿತ್ತು. ಆಯ್ತಮ್ಮ, ಅದಕ್ಕೇನಂತೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವೇ
ದೇವಸ್ಥಾನಕ್ಕೆ ಲಲಿತಾ ಅವ್ರು ಒಬ್ಬರೇ ಬಂದಿದ್ರಾ? ಲಲಿತಾ ಅವ್ರು ಒಬ್ಬರೇ ಬಂದಿದ್ರು, ಪೂಜೆ ಮುಗಿಸ್ಕೊಂಡು ಹೊರಟೋದ್ರು. ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಅವ್ರು ಹೇಳಿದ್ರ ನಿಮ್ಮ ಹತ್ರ? ಇಲ್ಲ, ದೇವಸ್ಥಾನದಿಂದ ಹೋಗುವಾಗ ಒಬ್ಬರೇ ಹೋದ್ರು. ಏನಾಯ್ತು ಸರ್ ಅವ್ರಿಗೆ? ಲಲಿತಾ ಪೂಜಾರಿ ಅವರ ಕೊಲೆ ಆಗಿತ್ತು. ಅಯ್ಯೋ ದೇವ್ರೆ, ನಾನು ಲಲಿತಾ ಹೇಳಿದ್ದೆ ಖಡ್ಕ ಇದೆ ಗಣ ಹೋಮ ಮಾಡಿಸು ಅಂತ, ಆದರೆ ಇಷ್ಟು ಬೇಗ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಛೇ, ಎಂತ ಅನ್ಯಾಯ ಆಗೋಯ್ತು. ಅಣ್ಣ ಇದೇನು ಇದಕ್ಕೆ ಪೊಲೀಸರು ಬಂದಿದ್ದಾರೆ? ಯಾರಿದು? ಇವನು ನನ್ನ ತಮ್ಮ ಚಂದ್ರಕಾಂತ ಅಂತ, ನನಗೆ ಪೂಜೆಗೆ ಸಹಾಯ ಮಾಡ್ಕೊಂಡಿರ್ತಾನೆ. ಅಲ್ಲಣ್ಣ, ದೇವಸ್ಥಾನದ ಪೊಲೀಸ್ ಬಂದ್ರೆ ಜನಗಳು ಏನು ಅನ್ಕೊಳ್ಳಲ್ಲ? ನೋಡ್ರಿ, ಜನ ಏನ್ ಅನ್ಕೊಂತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ. ಎಂತ ಇಲ್ಲ ಚಂದ್ರಕಾಂತ, ಇಲ್ಲಿ ಲಲಿತಾ ಅಂತ ಬಂದಿದ್ರಲ್ಲ, ಅವ್ರು ಕೊಲೆ ಆಗಿರಿಯಂತೆ. ಹೌದಾ? ಯಾರು ಮಾಡಿದ್ರಂತೆ ಸರ್? ಅದನ್ನೇ ಹುಡುಕ್ತಾ ಇದ್ದೀವಿ. ನಿಮಗೆ ಬೇರೆ ಏನಾದರೂ ಮಾಹಿತಿ ಸಿಕ್ಕರೆ ನಮಗೆ ತಿಳಿಸಿ. ಆಯ್ತು ಸರ್. ನಡೀರಿ. ಎಂತ ಕಾಲ ಬಂತಪ್ಪ. ಲಲಿತಾ ಮನೆಯಿಂದ ಹೊರಟೋಳು ದೇವಸ್ಥಾನಕ್ಕೆ ಬಂದಿದ್ದು ನಿಜ, ಅಲ್ಲಿ ಪೂಜೆ ಮಾಡಿಸಿದ್ದು ನಿಜ. ಆಮೇಲೆ ಲಲಿತಾ ಎಲ್ಲಿ ಹೋದ್ಲು, ಯಾರನ್ನ ಭೇಟಿ ಮಾಡಿದ್ಲು, ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಪೊಲೀಸರು ಸಾಕಷ್ಟು ರೀತಿಯಲ್ಲಿ ತನಿಖೆ ನಡೆಸ್ತಾರೆ, ಯಾವುದೇ ಸುಳಿವು ಸಿಗೋದಿಲ್ಲ. ಗಂಡ ಸದಾಶಿವ ಪೂಜಾರಿಗೂ ಅವಳ ಸಾವಿನ ಬಗ್ಗೆ ಯಾರ ಮೇಲೂ ಅನುಮಾನ ಇರಲಿಲ್ಲ. ಹಾಗಾಗಿ ದೇವಸ್ಥಾನದ ತನಕ ಬಂದ ತನಿಖೆಯ ದಾರಿ ಅಲ್ಲಿಗೆ ನಿಂತು ಹೋಗುತ್ತೆ. ಆ ಲಲಿತ್ ಪೂಜಾರಿ ಗಂಡ ಸದಾಶಿವ ಪೂಜಾರಿ ಅನುಮಾನಾಸ್ಪದವಾಗಿ ಓಡಾಡೋದು, ಯಾರನ್ನಾದ್ರೂ ಭೇಟಿ ಮಾಡೋದು, ಇಂಥದ್ದೇನಾದ್ರು ಮಾಡಿದ್ರ? ಇಲ್ಲ ಸರ್, ಅವ್ರ ಮನೆ ಅಕ್ಕಪಕ್ಕ ಇರೋರನ್ನ ಬಿಟ್ಟರೆ ಹೊರಗಡೆ ಅವ್ರನ್ನ ಅವ್ನು ಭೇಟಿ ಮಾಡಿಲ್ಲ. ನಮ್ಮವರು ಅವನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾಡಿನ ಹಾಸಿಗೆಲ್ ಸುತ್ಕೊಂಡು ತಂದಿದ್ದಾರೆ ಅಂತಂದ್ರೆ ಹೊತ್ಕೊಂಡ್ಬರೋದಕ್ಕಂತೂ ಚಾನ್ಸೇ ಇಲ್ಲ. ಅವರು ಯಾವ್ದಾದ್ರು ವೆಹಿಕಲ್ನ ಉಪಯೋಗಿಸಿರ್ಬೇಕು ಅಂತ ಅನ್ಸುತ್ತೆ. ಹೌದು ಸರ್. 29ನೇ ತಾರೀಕು ರಾತ್ರಿ ಯಾವುದಾದ್ರೂ ಲಗೇಜ್ ಆಟೋ ಅಥವಾ ಟೆಂಪೋ ಹರ್ನೀರಿಗೆ ಬಾಡಿಗೆ ಹೋಗಿದ್ಯಾ ಅಂತ ವಿಚಾರಿಸ್ಬೇಕು. ಸರ್, ಕೊಲೆಗಾರ ಅಕಸ್ಮಾತು ಸ್ವಂತ ವೆಹಿಕಲ್ ಏನಾದರೂ ಉಪಯೋಗಿಸಿದ್ರೆ? ಆ ಚಾನ್ಸ್ ಆಮೇಲೆ ನೋಡೋಣ. ಈಗ ನೀವು ಸುತ್ತಮುತ್ತ ಇರೋ ಎಲ್ಲಾ ಲಗೇಜ್ ಕ್ಯಾರಿಯರ್ನ, ಟೆಂಪೋಗಳನ್ನ ವಿಚಾರಿಸಿ, ಒಬ್ರನ್ನು ಮಿಸ್ ಮಾಡಬೇಡಿ. ಎಸ್ ಸರ್. ಊಟ ಮಾಡು. ನನಗೆ ಬೇಡ. ಮತ್ತಿನ್ನೇನು ಬೇಕು? ಅಮ್ಮ ಬೇಕು. ಅಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೊಂದು ಸ್ವಲ್ಪ ದಿವಸ ಆಗುತ್ತೆ ಬರೋದಕ್ಕೆ. ನೀನು ಊಟ ಮಾಡು. ಅಮ್ಮ ನೆನ್ನೆ ಬರ್ತೀನಿ ಅಂದಿದ್ದಾಳೆ, ಚಾಕ್ಲೇಟು ತರ್ತೀನಿ ಅಂದಿದ್ದಾಳೆ. ನಾನೇ ಬೆಳಿಗ್ಗೆ ಹೋಗಿ ಚಾಕ್ಲೇಟ್ ತಗೊಂಡ್ಬರ್ತೀನಿ, ಆಯ್ತಾ? ಬೇಡ, ನನಗೆ ಅಮ್ಮ ಥರ ಚಾಕ್ಲೇಟೇ ಬೇಕು. ನೋಡು, ನೀನು ಊಟ ಮಾಡಲಿಲ್ಲ ಅಂತಂದರೆ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಚಾಕ್ಲೇಟ್ ತರಬೇಡ ಅಂತ ಹೇಳ್ಬಿಡ್ತೀನಿ, ಆಯ್ತಾ? ಬೇಗ ಬರೋ ಕೇಳಪ್ಪ ಅಮ್ಮಂಗೆ. ಆಯಿತು, ಅಮ್ಮನಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಇಲ್ಲ ಅಂದರೆ ನಾನೇ ಬೆಳಿಗ್ಗೆ ಹೋಗಿ ಕರ್ಕೊಂಡ್ಬರ್ತೀನಿ, ಆಯಿತಾ? ನಿಜವಾಗ್ಲೂ ಕರ್ಕೊಂಡು ಬರ್ತೀಯಾ? ಖಂಡಿತ ಕರ್ಕೊಂಡ್ಬರ್ತೀನಿ, ಆಯಿತಾ? ಇವಾಗ ಊಟ ಮಾಡು. ಲಗೇಜ್ ಆಟೋ ಸ್ಟ್ಯಾಂಡ್ ಇದು ಒಂದೇನೇ ಇರೋದು, ಬೇರೆ ಎಲ್ಲರೂ ಇದೆಯಾ? ಇಲ್ಲೇ 1 ಕಿಲೋಮೀಟರ್ ಎಲ್ಲಾಡ ನಿಲ್ಲುತ್ತೆ ಸರ್. ಹೌದಾ? ಸರಿಯಾಗಿ ಜ್ಞಾಪನ ಮಾಡ್ಕೋ. ಒಂದು ಹಾಸಿಗೆ ಪ್ಲಾಸ್ಟಿಕ್ ಕವರ್ ಸುತ್ಕೊಂಡು ಯಾರಾದರೂ ನಿನ್ನ ಗಾಡಿ ಲಗೇಜ್ ಹಾಕೊಂಡು ಹೋಗಿದ್ರಾ? ಹ್ಞೂ ಸರ್, ಹಾಕೊಂಡು ಹೋಗಿದ್ದೆ. ಎಷ್ಟು ಜನ ಇದ್ರು? 2 ಇದ್ರು ಸರ್. ಎಲ್ಲಿ ಇಳಿಸ್ಕೊಂಡ್ರೆ? ಅದೇ ಗೇರ್ ಬೀಜ ಫ್ಯಾಕ್ಟ್ರಿ ಇದೆಯಲ್ಲ ಸರ್, ಹರ್ನೀರ್ ಹತ್ರ, ಅಲ್ಲಿ ನಿಲ್ಲಿಸ್ಕೊಂಡ್ರು ಸರ್. ಸುತ್ತಮುತ್ತ ಮನೆಗಳು ಇಲ್ಲ, ಇಲ್ಲೆಲ್ಲಿ ಇಳಿಸ್ಕೊಂತ ಇದ್ದೀರಾ ಅಂತ ಕೇಳಿದೆ ಸರ್. ಆಳುಗಳು ಬಂದು ತಗೊಂಡು ಹೋಗ್ತಾರೆ, ನೀವು ಹೋಗು ಅಂದ್ರು ಸರ್. ಎಷ್ಟೊತ್ತಿಗೆ? ರಾತ್ರಿ ಹೊತ್ತು ಸುಮಾರು 8 ಗಂಟೆಗೆ ಲಗೇಜ್ ತೊಗೊಂಡೆ ಸರ್. 8:45 ಅಲ್ಲಿ ತೊಗೊಂಡೋಗಿ ಇಳಿಸ್ತೆ ಸರ್ ನಾನು. ಹೇಗಿದ್ರು ಅವರಿಬ್ರು ನೋಡಕ್ಕೆ? ರಾತ್ರಿ ಹೊತ್ತಲ್ಲ ಸರ್, ಸರಿಯಾಗಿ ಕಂಡಿಲ್ಲ ಸರ್. ಅದರಲ್ಲಿ ಒಬ್ಬ ಕಪ್ಪಿಗಿದ್ದ ಸರ್, ಇನ್ನೊಬ್ಬ ಬೆಳ್ಳಿಗಿದ್ದ.
ಟೋಪಿ ಹಾಕೊಂಡಿದ್ದ, ಕಿವಿಗೆ ವಾಲೆನೂ ಹಾಕೊಂಡಿದ್ದ ಸರ್. ಜುಟ್ಟು ಬಿಟ್ಟಿದ್ದ ಸರ್, ಪೂಜಾರಿ ಥರ. ಜುಟ್ಟು ಬಿಟ್ಟಿದ್ದ? ಎಲ್ಲಿ? ಆಸ್ತಿಯನ್ನು ನಿನ್ನ ಗಾಡಿಗೆ ಹಾಕೊಂಡಿದ್ದು? ಹಂದಿಗೋಡು ಮಾರುತಿ ದೇವಸ್ಥಾನದ ಪಕ್ಕ ರೂಮ್ ಇದೆಯಲ್ಲ ಸರ್, ಅಲ್ಲಿ ಹಾಕೊಂಡೆ ಸರ್. ಏನಿತ್ತು ಸರ್ ಹಾಸಿಗೆಯಲ್ಲಿ? ಏಣ ಆಯ್ತು, ಬಾ ಸ್ಟೇಷನ್ಗೆ. ವಿಚಿತ್ರ ನೋಡಿ, ಮೊದಲು ಯಾವ ಹಂತಕ್ಕೆ ತನಿಖೆ ಹೋಗಿ ನಿಂತಿತ್ತೋ ಈಗ ಮತ್ತೆ ಅದೇ ದೇವಸ್ಥಾನದ ಬಾಗಿಲಿಗೆ ಬರುತ್ತೆ. ಅಂದ್ರೆ ಲಲಿತಾ ಪೂಜಾರಿಗೆ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಯಾರೋ ಏನೋ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅಲ್ಲಿ ಅನುಮಾನ ಪಡುವಂತ ವ್ಯಕ್ತಿಗಳು ಯಾರೂ ಇಲ್ಲ. ಇಬ್ರು ಅರ್ಚಕರು ತಮಗೆ ಗೊತ್ತಿರೋ ವಿಚಾರನ ಆಗ್ಲೇ ಹೇಳಿದ್ದಾರೆ. ಕೊನೆಗೂ ಲಲಿತಾ ಪೂಜಾರಿ ಕೊಲೆ ಪ್ರಕರಣ ಒಂದು ಕುತೂಹಲ ಘಟ್ಟಕ್ಕೆ ಬಂದು ನಿಲ್ಲುತ್ತೆ. ಪೊಲೀಸರು ಅನಿವಾರ್ಯವಾಗಿ ದೇವಸ್ಥಾನದ ಅರ್ಚಕರಾದ ಮೋಹನ್ ಭಾಗವತ್ ಹಾಗೂ ಚಂದ್ರಕಾಂತ್ ಭಾಗವತ್ ಅವರನ್ನ ಹುಡ್ಕೊಂಡ್ ಬರ್ತಾರೆ. ಆದ್ರೆ ಈ ಸಲ ಪೊಲೀಸರು ಒಂದು ಸುಳಿವನ್ನ ಇಟ್ಕೊಂಡೇ ಬಂದಿರ್ತಾರೆ. ಹೋಗ್ರಿ, ಅರ್ಚಕರನ್ನ ಕರ್ಕೊಂಬನ್ರಿ. ಸ್ವಾಮಿಗಳೇ, ಏನ್ರಿ ನಿಮ್ಮಿಬ್ರನ್ನ ಸಾಹೇಬ್ರು ಕರಿತಾವ್ರು, ಬನ್ನಿ ಬನ್ನಿ. ಏನ್ ಸರ್ ಮತ್ತೆ ಬಂದಿದ್ದೀರಾ? ಕೊಲೆಗಾರ ಸಿಕ್ಕಿಲ್ವಾ? ಸ್ಟೇಷನ್ ಅಲ್ಲಿ ವಾಸ್ತು ದೋಷ ಇದೆಯಾ ಅಂತ ಅನುಮಾನ. ನೀವೊಂದ್ಸಲಿ ಬಂದು ಅದಕ್ಕೆ ಪರಿಹಾರ ತಿಳಿಸಿದ್ರೆ ಒಳ್ಳೇದು. ಪೊಲೀಸ್ನವರು ದುಡ್ಡು ಕೊಡ್ತಾರೋ ಇಲ್ವೋ ಅಂತ ಅನುಮಾನ ಪಡ್ಬೇಡಿ, ನಾವು ಖಂಡಿತ ಕೊಟ್ಟು ಕಳಿಸ್ತೀವಿ. ಒಂದ್ಸಲ ಬಂದೋಗಿ. ಯಾಕೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಬೇಡಿ, ನಾವೇ ಕರ್ಕೊಂಡು ಬಿಡ್ತೀವಿ, ಬನ್ನಿ. ನೋಡಿ, ನಮಗೆ ಎಲ್ಲ ವಿಷಯ ಗೊತ್ತಾಗಿದೆ. ಈಗ ನಿಮಗೆ ಸತ್ಯ ಹೇಳೋದು ಬಿಟ್ಟು ಬೇರೆ ದಾರಿ ಇಲ್ಲ. ನಮ್ಗೆ ಏನೂ ಗೊತ್ತಿಲ್ಲ. ನೀವು ನಮ್ಮನ್ನ ಕರ್ಕೊಂಬಂದು ವಿಚಾರಣೆ ಮಾಡಿ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ. ಅಲ್ಲ, ನೀವು ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ನಾವು ದೇವಸ್ಥಾನದ ಅರ್ಚಕರನ್ನ ನೀವು ಮರಿಬೇಡಿ. ಮರೀತಿರೋದು ನಾನಲ್ಲ, ನೀವು ಮರ್ತಿದ್ರಿಂದಾನೇ ಇಲ್ಲಿ ತನಕ ಬರೋ ಹಾಗಾಯ್ತು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೋಡಿ, ನನಗೆ ಹಿಂಸೆ ಮಾಡೋದಕ್ಕೆ ಇಷ್ಟ ಇಲ್ಲ. ಅದು 2 ನಿಮಿಷದ ಕೆಲಸ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಏನ್ ನಡೀತು ನಿಜ ಹೇಳಿ. ಏನ್ ಸರ್, ಏನ್ ನಿಜ? ಅಂದ್ರೆ ನಮ್ ದೇವಸ್ಥಾನಕ್ಕೆ ಬಂದವಳು ಯಾರೋ ಕೊಲೆ ಆದ್ರೆ ಅದಕ್ಕೆ ನಾವು ಜವಾಬ್ದಾರಿನಾ? ರೀ, ಅವನನ್ನ ಕರ್ಕೊಂಬಂದ್ರಿ. ಇವರಿಬ್ರೇ ಏನ್ರಿ ಅವತ್ ರಾತ್ರಿ ಹಾಸಿಗೆ ಸುತ್ಕೊಂಡು ನಿಮ್ ಗಾಡಿಲಿ ತಗೊಂಬಂದಿದ್ದು? ಸರ್, ಇವರಿಬ್ಬರೇನೆ ನನ್ನ ಆಟೋದಲ್ಲಿ ಹಣ ಸಾಗಿಸ್ಕೊಂಡು ಬಂದಿದ್ದು. ಸಾಕಾ? ಇನ್ನು ಸಾಕ್ಷಿ ಬೇಕಾ? ತಪ್ಪು ಮಾಡಿದ್ಮೇಲೆ ತಪ್ಪಿಸ್ಕೊಳ್ಳೋದಿಕ್ಕೆ ಬೇರೆ ದಾರಿನೇ ಇಲ್ಲ. ನಿಜ ಹೇಳಿ, ಹೇಳ್ರಿ ಅವತ್ತೇನ್ ನಡೀತು ಅಂತ. ಏನಮ್ಮ ಇಷ್ಟೊಂದು ಒಡವೆ ಹಾಕೊಂಡಿದ್ಯಾ? ಅಯ್ಯೋ, ಇದಾ? ಅದು ನಮ್ಮ ಅಮ್ಮನ ಕಡೆಯಿಂದ ಬಂದಿರೋದು. ಎಲ್ಲ ನಿಮ್ಮ ಆಶೀರ್ವಾದ. ನೋಡಮ್ಮ, ಗಂಡಂಗೆ ಕೆಲಸ ಹೋಗಿದೆ ಅಂತ ಹೇಳ್ತಾ ಇದ್ಯಾ. ಸಂಜೆ ಒಂದು ವಿಶೇಷವಾದ ಪೂಜೆ ಇದೆ, ಅದನ್ನ ಮುಗಿಸ್ಕೊಂಡು ಹೋಗು. ಸಂಜೆನಾ? ಸಂಜೆ 6 ಗಂಟೆಗೆ ಪೂಜೆ ಶುರುವಾಗುತ್ತೆ. 6:15 ಬಸ್ ಹೊರಟು ಬಿಡು. ಸರಿ. ಒಂದು ಕೆಲಸ ಮಾಡು, ಪೂಜೆಗೆ ಇನ್ನೂ 3 ಗಂಟೆ ಟೈಮ್ ಇದೆ. ನಮ್ದು ದೇವಸ್ಥಾನದ ರೂಮ್ ಇದೆ, ಅಲ್ಲಿ ಹೋಗಿ ರೆಸ್ಟ್ ತಗೋ. ಸರಿ, ಹಾಗೆ ಮಾಡ್ತೀನಿ. ರೆಸ್ಟ್ ತಗೋ. 6 ಗಂಟೆ ಸರಿಯಾಗಿ ಪೂಜೆಗೆ ಬಂದ್ಬಿಡು. ಆಯ್ತು. ಅಣ್ಣ, ಒಂದು ನಿಮಿಷ. ಏನೋ ಚಂದ್ರಕಾಂತ,
ಅಣ್ಣ ನಂಗೊಂದು 10,000 ರೂಪಾಯಿ ದುಡ್ಡು ಬೇಕಾಗಿತ್ತು ಅರ್ಜೆಂಟಾಗಿ. ಈಗ ದಿಢೀರ್ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡ್ಲು? ನನಗೆ ಗೊತ್ತಿಲ್ಲ ಅಣ್ಣ, ನನಗೆ ಬೇಕೇ ಬೇಕು ಅಷ್ಟೇ. ಹೌದಾ? ನೋಡು, ನಾನು ಹೇಳೋ ಕೆಲಸ ಮಾಡಿದ್ರೆ 10 ಅಲ್ಲ 50,000 ಕೊಡ್ತೀನಿ. ಏನಣ್ಣ? ಏನು ಹೇಳ್ತಿದ್ದೀಯಣ್ಣ? ಅರ್ಧ ಗಂಟೆಲಿ ಕೆಲಸ ಮುಗಿದು ಹೋಗ್ಬೇಕು. ನೀನು? ನಾ ಬರ್ತೀನಿ, ನೀನು ಹೋಗು. ನಮಸ್ಕಾರ ಏನಾದ್ರೆ. ನಮಸ್ಕಾರ ಲಲಿತಮ್ಮ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಯಾವಾಗ ಬಂದಿಲ್ಲ ಲಲಿತಮ್ಮ? ಅವಾಗ್ಲೇ ಬಂದೆ. ಓಕೆ, ಮತ್ತೆ ಮನೇಲಿ ಯಜಮಾನ್ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಸ್ವಲ್ಪ ಕೆಲ್ಸದ ತೊಂದರೆ ಇತ್ತು, ಅದಕ್ಕೆ ಪೂಜೆ ಮಾಡ್ಸೋಣ ಅಂತ ಬಂದೆ. ಪೂಜೆ ಮಾಡಿಸ್ತೀರಾ ಅಲ್ವಾ? ಎಲ್ಲ ಸರೋಗೋದ್ ಬಿಡಿ. ಐನೋರೆ, ಬಾಗಿಲು ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ? ಬಾಗಿಲು ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ? ಕತ್ಲಾದ್ಮೇಲೆ ಒಂದು ಲಗೇಜ್ ಆಟೋ ತಗೊಂಬ, ಸಾಗಿಸ್ಬಿಡೋಣ. ಆಟೋದವನಿಗೆ ನಮ್ಮ ಪರಿಚಯ ಇರಬಾರ್ದು. ಸರಿ. ನೀರಿಗೆ ಹೋಗ್ಬೇಕು, ಒಂದು ಲಗೇಜ್ ಇದೆ, ಬರ್ತೀರಾ? ಇಷ್ಟೊತ್ತಲ್ಲ? ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಕೊಡ್ತೀನಿ. ಹೌದಾ, ಬನ್ನಿ ಹೋಗೋಣ. ಏನು ಇಷ್ಟು ಬರ ಇದೆ? ಬರೀ ಹಾಸಿಗೆ. ಏನ್ ಇಲ್ಲೇ ಇಳಿಸ್ಕೊಂತ ಇದ್ದೀರಾ? ಸುತ್ತಮುತ್ತ ಯಾವ್ದು ಮನೆಗಳೇ ಕಾಣಿಸ್ತಾ ಇಲ್ಲ. ಇಲ್ಲೇ ಒಳಗಡೆ ಗಾಲ್ದಾರಿಲಿ ಹೋಗ್ಬೇಕು. ಆಳ್ಗಳು ಹೇಳಿದೀವಿ, ಬರ್ತಾರೆ, ನೀನು ಹೊರಡು. ಹೌದು, ಬಾಡಿಗೆ ಕೊಡಿ, ಇಳಿಸ್ಕೊಳ್ಳಿ.
ಜನ ನಿಮ್ಮನ್ನ ದೇವರು ಅಂತ ಗೌರವಿಸ್ತಾರೆ. ಚಿನ್ನಕ್ಕೋಸ್ಕರ ಇಂಥ ಕೆಲಸ ಮಾಡಿದ್ದೀರಲ್ರಿ. ಎಲ್ಲಿದೆ ಆ ಬಂಗಾರ? ನಾವು ಕನಿಷ್ಠ 1 ಲಕ್ಷ ರೂಪಾಯಿ ಒಡವೆ ಇರ್ತದೆ ಅಂತ ಚಿನ್ನದ ವ್ಯಾಪಾರಿ ಹತ್ರ ಹೋದ್ವಿ. ಆದರೆ ಎಲ್ಲ ನಕಲಿ ಒಡವೆ ಅಂತ ಗೊತ್ತಾಯ್ತು ಸರ್. ಏನ ನಕಲಿ ಒಡವೆಗಳ? ಹೌದು ಸರ್, ಸದಾಶಿವ ಹೇಳಿದ್ದ ಅವನ ಹೆಂಡತಿಗೆ ಚಿನ್ನದ ಮೇಲೆ ಆಸೆ ಇತ್ತಂತೆ. ಅದಕ್ಕೆ 1 ಗ್ರಾಮ್ ಗೋಲ್ಡಲ್ಲಿ ನಕಲಿ ಒಡವೆ ಮಾಡಿಸ್ಕೊಂಡು ಹಾಕೊಂಡಿದ್ದಂತೆ. ಅನ್ಯಾಯವಾಗಿ ಒಂದು ಜೀವ ತೆಗೆದುಬಿಟ್ರಲ್ರಿ. ನೋಡ್ರಿ, ಇವ್ರದೊಂದು ಸ್ಟೇಟ್ಮೆಂಟ್ ತಗೊಳ್ಳಿ, ಆ ಮಹಾಜರಿಗೆ ಏರ್ಪಾಡು ಮಾಡಿ. ಆಸೆನೇ ದುಃಖಕ್ಕೆ ಮೂಲ ಅಂದಿದ್ದ ಬುದ್ಧ, ಇನ್ನು ದುರಾಸೆ ದುಃಖಕ್ಕಿಂತ ದೊಡ್ಡ ಕೊಡುಗೆ ನೀಡದಿರೋದಕ್ಕೆ ಸಾಧ್ಯನಾ? ಲಲಿತಾ ಪೂಜಾರಿಯ ಅತಿಯಾದ ಚಿನ್ನದ ವ್ಯಾಮೋಹನು ಪರೋಕ್ಷವಾಗಿ ಈ ದುರಂತಕ್ಕೆ ಕಾರಣ ಅನ್ನೋದು ನಿಜ. ಎಲ್ಲಿ ಹಣ ಚಿನ್ನ ಅತಿಯಾಗಿ ಆಕ್ರಮಿಸುತ್ತೋ ಅಲ್ಲಿ ನೋವು ದುರಂತ ಕಟ್ಟಿಟ್ಟ ಬುದ್ಧಿ. ತಗೋ ಮೊಬೈಲು, ಗೇಮ್ಸ್ ಆಡ್ಕೊ. ಬೇಡ, ಅಮ್ಮ ಬೇಕು ನಂಗೆ. ಅಮ್ಮ ಚಾಕ್ಲೇಟ್ ತರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಬೇಗ ಬರ್ತಾರೆ. ನಂಗೆ ಚಾಕ್ಲೇಟ್ ಬೇಡ, ಏನು ಬೇಡ, ಅಮ್ಮನ ಕರ್ಕೊಂಡು ಬಂದರೆ ಸಾಕು. ಅಮ್ಮ ಇನ್ಯಾವತ್ತೂ ಬರಲ್ಲ. ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ. ಇಲ್ಲ, ನಾನು ಅಮ್ಮನ ನೋಡಲೇಬೇಕು. ನನ್ನನ್ನು ದೇವ್ರ ಹತ್ರ ಕರ್ಕೊಂಡೋಗು. ಅಮ್ಮ ಬೇಕು, ಅಮ್ಮ ಬೇಕು. ದುರಾಸೆಗೆ ಬಿದ್ದ ಅಣ್ಣ ತಮ್ಮಂದಿರಿಬ್ರು ದೇವರು ಧರ್ಮ ಅನ್ನೋದನ್ನು ಮರೆತು ಯಾರು ಊಹೆ ಮಾಡೋಕ್ಕೂ ಆಗದೆ ಇರುವಂತ ಕೊಲೆ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ನಂತರ ಸಾಕ್ಷಿಗಳ ಸಮ್ಮುಖದಲ್ಲಿ ಪೊಲೀಸರ ಜೊತೆಗೆ ಕೊಲೆ ನಡೆದ ಸ್ಥಳಕ್ಕೆ ಬಂದ ಮೋಹನ್ ಭಾಗವತ್ ಆ ಕೋಣೆ ಬೀಗ ತೆಗಿತಾರೆ. ಅಲ್ಲಿ ಕೊಲೆಗೆ ಬಳಸಿದ ದಿಂಬು, ಹಗ್ಗದ ಚೂರು ಜೊತೆಗೆ ಲಲಿತಾಳ ವೋಟರ್ ಐಡಿ, ಪರ್ಸು, ಡೈರಿ ಮುಂತಾದ ವಸ್ತುಗಳು ಸಿಗುತ್ತವೆ. ಆನಂತರ ಅವರು ಹಾಸಿಗೆ, ಸೆಣ್ಬಿನ ದಾರ, ಸೀಮೆಎಣ್ಣೆ ಎಲ್ಲ ತಂದಿದ್ದ ಜಾಗಗಳಿಗೆ ಸಾಕ್ಷಿಗಳ ಸಮೇತ ಹೋಗಿ ಮಹಜರ್ ಮಾಡ್ತಾರೆ. ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲಾ ರೀತಿ ಸಾಕ್ಷಿಗಳು ಸಿಗುತ್ತವೆ. ಸಾಕಷ್ಟು ವಾದ ವಿವಾದಗಳ ನಂತರ 2010 ಫೆಬ್ರವರಿ 1ನೇ ತಾರೀಕು ಉತ್ತರ ಕನ್ನಡ ಕಾರವಾರದ ಜಿಲ್ಲಾ ನ್ಯಾಯಾಲಯ ಮೋಹನ್ ಭಾಗವತ್ ಹಾಗೂ ಚಂದ್ರಕಾಂತ್ ಭಾಗವತ್ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ಹಾಗೂ ತಲಾ 25,000 ರೂಪಾಯಿ ದಂಡ ವಿಧಿಸುತ್ತೆ. ದಂಡ ಕೊಡದೇ ಇದ್ರೆ ಮತ್ತೆ 2 ವರ್ಷ ಹೆಚ್ಚು ಶಿಕ್ಷೆ ಅನುಭವಿಸಬೇಕು ಅಂತ ತೀರ್ಪು ನೀಡುತ್ತೆ. ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದವರು ಜೈಲು ಸೇರಿದ ವಿಚಿತ್ರ ಪ್ರಕರಣ ಇದು. ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರೋ ಮೋಹನ್ ಭಾಗವತ್ ಹಾಗೂ ಚಂದ್ರಕಾಂತ್ ಭಾಗವತ್ ಇಬ್ಬರಲ್ಲಿ ಈಗ ಚಂದ್ರಕಾಂತ್ ಭಾಗವತ್ ಉಳಿದಿಲ್ಲ. ಆತ ಜೈಲಿನಲ್ಲೇ ಮರಣ ಹೊಂದಿದ್ದಾನೆ. ಕೊಲೆ ಅಥವಾ ಯಾವುದೇ ಅಪರಾಧ ಮಾಡಿ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಆದರೆ ವಿನಾಕಾರಣ ಕೊಲೆಯಾದ ಲಲಿತಾ ಮತ್ತೆ ವಾಪಸ್ ಬರದೇ ಇರೋ ಜಾಗಕ್ಕೆ ಹೋಗಾಗಿದೆ. ಅಪರಾಧಿಗಳಿಗೆ ಎಷ್ಟೇ ಶಿಕ್ಷೆ ಆದರೂ ಅದು ಅನ್ಯಾಯಕ್ಕೊಳಗಾದವರಿಗೆ ಸಿಗೋ ಪೂರ್ಣ ಪ್ರಮಾಣದ ನ್ಯಾಯ ಅಲ್ಲ ಅನ್ನೋದು ಅಷ್ಟೇ ನಿಜ. ಇತಿ ಮಿತಿಗಳ ನಡುವೆ ಹಿತಾಮಿತಾನ ಕಾಪಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಮಾತು ನಿಜ. ದುರಾಸೆ ಪರಿಣಾಮ ಏನಾಗುತ್ತೆ ಅಂತ ನೀವೇ ನೋಡಿದ್ರಲ್ಲ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.